ನೋಡ್ತಿರಲ್ಲ ಸರ್, ರಾಮ್ಜಿ ಗೊಬ್ಬರ ಕಡೆದು ಇದು HMT ಅಂತ ಭತ್ತ. ಇದ್ರದ್ದು ಪಾಲಿಶು ಇದು ಸೆಮಿ ಪಾಲಿಶ್ ಮಾಡಿಲ್ಲ. ಇದು ಜಾಸ್ಮಿನ್ ಥೈಲ್ಯಾಂಡ್ದು, ಇದು ರಕ್ತಸಾಲಿ. ಆಮೇಲೆ ಇದು ನಾವು ಮಾಡಿರೋವಂಥದ್ದು ಒಂದು ಸಣ್ಣ ಬ್ಲ್ಯಾಕ್ ರೈಸಲ್ಲಿ. ಇದು ಬ್ಲ್ಯಾಕ್ ರೈಸ್ ಅಂತಂದರೆ ಯಾವಾಗಲೂ ಸ್ಟಿಕ್ಕಿ ಇರುತ್ತೆ, ಅಂಟು ಜಾಸ್ತಿ ಇರುತ್ತೆ. ಅದನ್ನು ನಾವು ರಿಮೂವ್ ಮಾಡಿ ಇದು ವೆರೈಟಿ ಹೊಸ ವೆರೈಟಿ ಮಾಡಿರೋವಂಥದ್ದು. ಆಮೇಲೆ ಇದು ರಾಜಮುಡಿ, ಮೈಸೂರು ಮಹಾರಾಜರು ಬಳಸ್ತಿತ್ತು. ಆಮೇಲೆ ಇದು ನವರ, ಈ ನವರ ವೆರೈಟಿ ಜಾಯಿಂಟ್ ಪೇನ್ಗೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಇದು ಮಾಮೂಲಿ ನಮ್ಮದು ಬಿಳಿ ನೆಲ್ಲು ಅಂತ, ಇದು ಇಡ್ಲಿ ದೋಸೆಗೆಲ್ಲ ಚೆನ್ನಾಗಾಗುತ್ತೆ. ಇದು ಗನ್ಸಾಲೆ, ಇದು ರಾಜಮುಡಿ ಪಾಲಿಶು, ಸ್ವಲ್ಪ ಪಾಲಿಶ್ ಮಾಡಿರುವಂಥದ್ದು. ಇದು ಬರ್ಮಾ ಬ್ಲ್ಯಾಕ್ ಅಂತ, ಇದು RNR. ಈ ಥರ ವೆರೈಟೀಸ್ಗಳು ನಮ್ಮಲ್ಲಿ ಇದ್ದಾವೆ, ಬೇರೆ ಬೇರೆ ವೆರೈಟೀಸು ಇದ್ದಾವೆ. ರೈಸನ್ನು ಮಾರಾಟ ಮಾಡ್ತಾಯಿದ್ದೀವಿ, ರೈಸ್ ಮಾರಾಟ ಮಾಡ್ತಾಯಿದ್ದೀವಿ. ರೈಸು ಥ್ರೋಟ್ ಕರ್ನಾಟಕ ಕಳಿಸ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ಸೈಯದ್ ಗನಿ ಖಾನ್ ಅಂತ, ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಾವೇನು ಇಲ್ಲಿ ಸುಮಾರು ಒಂದು 30 ವರ್ಷ ಆಯಿತು ನನ್ನ ವ್ಯವಸಾಯಕ್ಕೆ ಇಳಿದು. ಬಟ್ ಸಾವಯವ ಕೃಷಿಗೆ ಇಳಿದು ಸುಮಾರು ಒಂದು 24 ವರ್ಷ ಆಯಿತು ಸಾವಯವ ಕೃಷಿಗೆ ಇಳಿದು. ಅಲ್ಲಿಂದ ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದಾಗ ನಮಗೆ ಏನು ದೇಸಿ ಬೀಜಗಳಿತ್ತು ಅದು ನಮಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಿತ್ತು. ಯಾಕಂದರೆ ಈ ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡೋರು ಆ ಟೈಮಲ್ಲಿ ಜಾಸ್ತಿ ಜನ ಇರಲಿಲ್ಲ. ಹಾಗಾಗಿ ನಾವು 1999ರಲ್ಲಿ ನಾವು ಈ ದೇಶಿ ಬೀಜವನ್ನು ಸಂರಕ್ಷಣೆ ಮಾಡೋದು ಶುರು ಮಾಡಿದ್ವಿ. ಅದರಲ್ಲೇ ವಿಶೇಷವಾಗಿ ತರಕಾರಿ ಬೀಜಗಳಿರ್ಬೋದು, ಆಮೇಲೆ ಭತ್ತದ ತಳಿಗಳಿರಬಹುದು, ಮತ್ತು ಮಾವಿನ ತಳಿಗಳಿರ್ಬೋದು. ಸುಮಾರು ಅಂದರೆ ಮಾವಿನ ತಳಿಗಳಲ್ಲಿ ಸುಮಾರು ನಮ್ಮಲ್ಲಿ ಒಂದು 120 ಮಾವಿನ ತಳಿಗಳಿದ್ದಾವೆ. ಇದು ಸುಮಾರು ಒಂದು 6 ತಲೆಮಾರಿನಿಂದ ನಾವು ಇದನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ, ಹೀಗೆ ಈಗ ಈಗ ನಮ್ಮ ಮಕ್ಕಳು ಕೂಡ ಇದನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಂದು 120 ಮಾವಿನ ತಳಿಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ನೋಡಲಿಕ್ಕೆ ಸೇಬಿನ ಆಕಾರದ ಮಾವಿನ ಹಣ್ಣು ಇರ್ಬೋದು, ಮೊಸಂಬಿ ಟೇಸ್ಟ್ ಇರುವಂತಹ ಮಾವಿನ ಹಣ್ಣು ಇರ್ಬೋದು, ಮತ್ತು ಈ ಜೀರಿಗೆ ವಾಸನೆ ಇರುವಂತಹ ಮಾವಿನ ತಳಿ ಇರ್ಬೋದು, ಅಪ್ಪೆಮಿಡಿ ಮಾವಿನ ತಳಿಗಳಿರ್ಬೋದು. ಈ ಥರವಾದ ವೈವಿಧ್ಯವಾದ ಸುಮಾರು ಒಂದು 120 ಮಾವಿನ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಅದನ್ನು ನ್ಯಾಷನಲ್ ಬ್ಯೂರೋ ಫಾರ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್ ಅಂದ್ಕೊಂಡು ನ್ಯೂಡೆಲ್ಲಿನಲ್ಲಿದೆ, PPFRA ಅಂತ. ಅದರಲ್ಲಿ ರಿಜಿಸ್ಟರ್ ಮಾಡಿಸಿ ಒಂದು ದೇಶದ ಆಸ್ತಿ ಅಂತ ಘೋಷಣೆ ಮಾಡಿಸಿದ್ದೀವಿ. ಮತ್ತು ಇದೇ ಥರ ನಾವೇನು ಸಾವಯವ ಕೃಷಿಗಿಳಿದಾಗ ನಮಗೆ ಈ ಸಾವಯವ ಕೃಷಿನಲ್ಲಿ ದೇಸಿ ಬೀಜಗಳು ಅಗತ್ಯ ಭಾಳ ಇತ್ತು ನಮಗೆ. ಹಾಗಾಗಿ ನಾವೇನು ಭತ್ತ ಮೇಜರಾಗಿ ನಮ್ಮದು ಭತ್ತ ಬೆಳೀತೀವಿ ನಾವು. ಅಲ್ಲಿ ನಮಗೆ ಒಂದು ಸುಮಾರು 3 ತಳಿಗಳು ನಮ್ಮ ತಂದೆಯವರು ಬೆಳೀತಿದ್ರು, ಕಾಲಾಬಾತು, ಬಾಸುಮತಿ ಮತ್ತು ಜೀರಿಗೆ ಸಣ್ಣ ಅಂತ. ಈ ಥರ 3 ತಳಿಗಳ ಜೊತೆಗೇ ನಮಗೆ ಬೇರೆ ತಳಿಗಳು ಹುಡುಕಬೇಕು ಅಂತ ಬಹಳ ಆಸೆ ಶುರು ಆಯಿತು ನಮಗೆ. ಯಾಕಂದರೆ ಈ ಕೆಮಿಕಲ್ ಫರ್ಟಿಲೈಸರ್ಸು ನಲ್ಲಿ ಬೆಳೆದ್ರೆ ಈ ಇಂಪ್ರೂವ್ಡ್ ವೆರೈಟೀಸ್ಗಳು ಒಳ್ಳೆ ರೆಸ್ಪಾನ್ಸ್ ಕೊಡ್ತವೆ. ಬಟ್ ಆರ್ಗ್ಯಾನಿಕಲ್ಲಿ ನಾವು ಏನು ಸಾವಯವದಲ್ಲಿ ಬೆಳೆದಾಗ ಈ ನಮಗೆ ದೇಶಿ ತಳಿಗಳೇ ಬೇಕಾಗ್ತದೆ. ಹಾಗಾಗಿ ಈ ದೇಶಿ ತಳಿಗಳನ್ನು ಹುಡ್ಕೋಕ್ಕೆ ಶುರು ಮಾಡಿದ್ವಿ ನಾವು. ಅಂದರೆ ಪಕ್ಕದ ಊರಲ್ಲಿರ್ಬೋದು, ಪಕ್ಕದ ತಾಲೂಕುಗಳಿರ್ಬೋದು, ಪಕ್ಕದ ಜಿಲ್ಲೆಗಳಲ್ಲಿರ್ಬೋದು, ಈ ರೀತಿ ಹುಡ್ಕೋಕ್ಕೆ ಶುರು ಮಾಡಿದಾಗ ನಮಗೆ ಅಲ್ಲಲ್ಲಿ ಸಿಗ್ತಾ ಹೋಯಿತು. ಈಗ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಗೌರಿ ಸಣ್ಣ ಸಿಕ್ತು, ಪುಟ್ಟಭತ್ತ ಅಂತ ಸಿಕ್ತು, ಈ ಥರ ಬೇರೆ ಬೇರೆ ಗಿಡ್ಗೌರಿ ಅಂತ ಸಿಕ್ತು. ಈ ರೀತಿ ಬೇರೆ ಬೇರೆ ತಳಿಗಳು ಸಿಕ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಮತ್ತು ಅದೇ ಥರ ಮೈಸೂರು ಜಿಲ್ಲೆಯಲ್ಲಿ ಸೇಲಂ ಸಣ್ಣ ಇರ್ಬೋದು, ರತ್ನಚೂಡಿ ಇರ್ಬೋದು, ಆ ರೀತಿ ಬೇರೆ ಬೇರೆ ತಳಿಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅದೇ ಥರ ನಮಗೆ ಸುಮಾರು ಒಂದು 2006-07ರಲ್ಲಿ ಭತ್ತ ಉಳಿಸಿ ಆಂದೋಲನ ಅಂತ ಒಂದು ಆಂದೋಲನ ಸ್ಟಾರ್ಟ್ ಆಯಿತು. ಅವ್ರ ಜೊತೆಲಿ ನಾವು ಸೇರಿಕೊಂಡು ಇಡೀ ದೇಶವನ್ನು ಸುತ್ತಾಡಿ ಏನು ನಮ್ಮಲ್ಲಿ ತಳಿಗಳು ಇತ್ತು ಆ ತಳಿಗಳನ್ನು ಬೇರೆ ರಾಜ್ಯದವ್ರು ಕೊಟ್ಟು ಅವ್ರ ತಳಿಗಳನ್ನ ನಾವು ಇಸ್ಕೊಂಬಂದು ಏನು ನಮ್ಮ ಈ ಬೀಜದ ಭತ್ತದ ಸಂರಕ್ಷಣೆಯ ಪ್ರಣಯ ಆಯಿತು. ಅದು ಸುಮಾರು ಒಂದು 3 ತಳಿಯಿಂದ ಸ್ಟಾರ್ಟ್ ಮಾಡಿದ್ದ ನಮ್ಮ ಪ್ರಯಾಣ ಇವಾಗ ಸುಮಾರು 2350ಕ್ಕಿಂತ ಹೆಚ್ಚು ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದೀವಿ. ಅದರಲ್ಲಿ ಆಳ ನೀರಿನ ಭತ್ತ ಇರ್ಬೋದು, ಹೊಲದಲ್ಲಿ ಬೆಳೆಯುವಂತಹ ಮಳೆ ಆಶ್ರಯದಲ್ಲಿ ಬೆಳೆಯುವಂಥ ಭತ್ತ ತಳಿಗಳಿರ್ಬೋದು, ಕೆಂಪಕ್ಕಿ ಇರ್ಬೋದು, ಕಪ್ಪಕ್ಕಿ ಇರ್ಬೋದು, ಆಮೇಲೆ ಹಸರಕ್ಕಿ ಇರ್ಬೋದು, ಆಮೇಲೆ ಒಂದು ಭತ್ತದಲ್ಲಿ 2 ಅಕ್ಕಿ ಕಾಳು ಬರುವಂಥದ್ದು ಇರ್ಬೋದು. ಈ ರೀತಿಯಾಗಿ ವೈವಿಧ್ಯವಾದ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಆ ತಳಿಗಳಲ್ಲಿ ಈ ಔಷಧಿ ಗುಣ ಇರೋಂಥ ತಳಿಗಳಿರ್ಬೋದು, ಸುಗಂಧವಾದ ತಳಿಗಳಿರ್ಬೋದು. ಸುಗಂಧವಾದ ತಳಿಗಳಲ್ಲಿ ಬಾಸ್ಮತಿ ಒಂದೇ ಸುಗಂಧವಾದ ತಳಿಗಳೆಲ್ಲ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ರಸ್ಕದಮ್ ಅಂತ ಇದೆ, ಗಮ್ಗಡ್ಲೆ ಅಂತ ಇದೆ, ಗಮನದ ಭತ್ತ ಅಂತ ಇದೆ, ಪರಿಮಳ ಸಣ್ಣ ಇದೆ, ಗನ್ಸಾಲೆ ಇದೆ, ಆಮೇಲೆ ಜೀರಿಗೆ ಸಣ್ಣ ಇದೆ. ಇವೆಲ್ಲ ಸುಗಂಧವಾದ ಭತ್ತ ತಳಿಗಳು. ಈ ಬಾಸ್ಮತಿಗಿಂತ ಸುಗಂಧ ಜಾಸ್ತಿ ಇರುತ್ತೆ ಈ ತಳಿಗಳಲ್ಲಿ, ಈ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ತಳಿಗಳು. ಈ ಥರ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಮತ್ತು ಯಾರೇ ಬಂದು ಬೀಜವನ್ನು ಕೇಳಿದ್ರೆ ಅವರಿಗೆ
ಒಂದು 10 ಗ್ರಾಮು 20 ಗ್ರಾಮು ಉಚಿತವಾಗಿ ಬೀಜವನ್ನು ಕೊಡ್ತೀವಿ. ಮತ್ತು ಅವರು ಯಾಕೆ 10 ಗ್ರಾಮ್ 20 ಗ್ರಾಮ್ ಕೊಡ್ತೀವಿ ಅಂತಂದರೆ, ಅವರು ತಗೊಂಡೋಗಿ ಆ ಬೀಜವನ್ನು ಸಂರಕ್ಷಣೆ ಮಾಡ್ಕೊಬೇಕು. ಯಾಕಂದರೆ ಅದು ಸ್ವಲ್ಪ ಬೀಜ ತಗೊಂಡು ಹೋಗೋದಾಗ ಅವರು ಮುತುವರ್ಜಿ ವಹಿಸಿ ಅದನ್ನು ಸಂರಕ್ಷಣೆ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಮಟ್ಟದಲ್ಲಿ ಏನು 1350 ತಳಿಲಿ ನಮ್ಮಲ್ಲಿ ಯಾರೋ ಸೇಲಂ ಸಣ್ಣ ಕೇಳ್ತಾರೆ, ಯಾರೋ ನವರ ಕೇಳ್ತಾರೆ, ಯಾರೋ ಗಮನದ ಭತ್ತ ಕೇಳ್ತಾರೆ, ಯಾರೋ ಪರಿಮಳ ಸಣ್ಣ ಕೇಳ್ತಾರೆ. ಅವರಿಗೆ ಸ್ಯಾಂಪಲ್ಲಿಗೆ ಹಾಕಿದ್ರೆ ಒಂದೊಂದು ಸುಮಾರು ಒಂದು 10 ಗ್ರಾಮ್ 20 ಗ್ರಾಮ್ ಒಂದು ಮ್ಯಾಕ್ಸಿಮಮ್ ಆದರೆ ಒಂದು 50 ಗ್ರಾಮ್ ತನಕ ಕೊಡ್ಬೋದು. ಮತ್ತು ಜಾಸ್ತಿ ಬೆಳೆಯುವಂಥ ತಳಿಗಳಾದರೆ ಈ ರತ್ನಚೂಡಿ, ಸೇಲಂ ಸಣ್ಣ, ಈ HMT ಮತ್ತು ನವರ ಇವೆಲ್ಲ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೆಳಿತೀವಿ. ಅದನ್ನು ಜಾಸ್ತಿ ಕ್ವಾಂಟಿಟಿನಲ್ಲಿ ಕೇಳಿದಾಗ ಏನು ಮಾರ್ಕೆಟ್ ರೇಟಲ್ಲಿ ಭತ್ತಗಳು ಮಾರಾಟ ಮಾಡ್ತಾ ಇದ್ದಾರೆ ಆ ರೇಟಿಗೆ ಭತ್ತವನ್ನು ಮಾರಾಟ ಮಾಡ್ತೀವಿ. ಹಾಗಾಗಿ ಇಷ್ಟೆಲ್ಲ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿ, ಯಾಕಂದರೆ ಈ ಎಲ್ಲ ದೇಶಿ ತಳಿಗಳು ನಾಶವಾಗ್ತಾ ಇದ್ದಾವೆ. ಯಾಕಂದರೆ ನಮ್ಮ ದೇಶಿ ತಳಿಗಳಲ್ಲಿ ಇರುವಂತಹ ಗುಣಗಳು ಏನು ಅಂತಂದರೆ, ಅಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂಥ ಶಕ್ತಿ ನಮ್ಮ ದೇಶಿ ತಳಿಗಳೇ ಇದ್ದಾವೆ. ಮತ್ತು ಈ ಏನು ಪೋಷಕಾಂಶಗಳು ಇದ್ದಾವೆ ಅವು ದೇಶಿ ತಳಿಗಳಲ್ಲಿ ಯಥೇಚ್ಛವಾದ ಪೋಷಕಾಂಶಗಳಿದ್ದಾವೆ. ಹಾಗಾಗಿ ಈ ತಳಿಗಳನ್ನು ಮುಂದುವರಿಸ್ಕೊಂಡು ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡಬೇಕು ಅಂದ್ಕೊಂಡು ಇಷ್ಟೆಲ್ಲ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಅಲ್ಲೇ ಒಂದು ಭತ್ತ ವೈವಿಧ್ಯ ಕೇಂದ್ರ ಅಂತಲೂ ಕೂಡ ಮಾಡಿದ್ದೀವಿ ನಮ್ಮ ತೋಟದಲ್ಲೇ. ಅಲ್ಲಿ ಬಂದರೆ ನೀವು 1350 ತಳಿಗಳನ್ನು ಕೂಡ ವರ್ಷ ಪೂರ್ತಿ ಅಲ್ಲಿ ನಮ್ಮ ಮ್ಯೂಸಿಯಮಲ್ಲಿ ನೋಡ್ಬೋದು. ಹಾಗಾಗಿ ಇಷ್ಟೆಲ್ಲ ಒಂದು ಸಣ್ಣದಾದಂತಹ ಒಂದು ಕೆಲಸವನ್ನು ನಮ್ಮ ಕೈಲಾದಂತಹ ಒಂದು ದೇಶ ಸೇವೆಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು.